ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಾಡಿ ಓಪನ್ ಏರಿಯಾಸ್ ಟ್ಯಾನ್ ಆಗಿರುತ್ತೆ. ತುಂಬ ಬಿಸಿಲು ಓಡಾಡಿ ಸರಿಯಾಗಿ ನಾವು ಮೇಂಟೈನ್ ಮಾಡಿಲ್ಲ ಅಂತಂದರೆ ಟ್ಯಾನ್ ಆಗಿ ತುಂಬ ಕಪ್ಪಗೆ ತುಂಬ ಅಸಹ್ಯವಾಗಿ ಕಾಣ್ತಾ ಇರುತ್ತೆ. ಸೊ ಅದನ್ನು ಇವತ್ತು ರಿಮೂವ್ ಮಾಡೋದಕ್ಕೆ ನಾನು ನಿಮಗೆ ಇಲ್ಲಿ ಓಮ್ ರೆಮಿಡಿ ಒಂದು ತೋರಿಸ್ತಾ ಇದ್ದೀನಿ. ತುಂಬ ಮ್ಯಾಜಿಕ್ ವರ್ಡ್ಸ್ ಹೇಳಲ್ಲ, ತಕ್ಷಣ ಹಚ್ಕೊಂಡ ತಕ್ಷಣ ವೈಟ್ಗೆ ಆಗೋಗುತ್ತೆ, ಟ್ಯಾನ್ ರಿಮೂವ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳಲ್ಲ ಸ್ನೇಹಿತರೆ. ನಿಧಾನಕ್ಕೆ ಏನೇನೋ ಆಗಲಿ ಓಮ್ ರೆಮಿಡಿ ಟ್ರೈ ಮಾಡಿದಾಗ ಅದರ ರಿಸಲ್ಟು ನಿಧಾನಕ್ಕೆ ಕೊಡುತ್ತೆ. ಸೊ ಮೊದಲಿಗೆ ನಾನಿಲ್ಲಿ ಅಕ್ಕಿ ಹಿಟ್ಟು, ಮನೆಯಲ್ಲೇ ಇರುವಂಥ ಅಕ್ಕಿ ಹಿಟ್ಟನ್ನು 1.5 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಅದರ ಜೊತೆಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ. ನಿಂಬೆಹಣ್ಣು ಒಂದು ಅರ್ಧ ನಿಂಬೆಹಣ್ಣು ಹಿಂಡಿದ್ದೀನಿ. ಅದ್ರ ಜೊತೆಗೆ ಹಸಿ ಹಾಲನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ ಆದಮೇಲೆ ನಿಮ್ಗೆ ಎಲ್ಲಿ ಟ್ಯಾನ್ ಅಂತ ಅನ್ನಿಸ್ತಾ ಇರುತ್ತೋ ಆ ಒಂದು ಪ್ಲೇಸಲ್ಲಿ ಫಸ್ಟಿಗೆ ನೀವು ಸೋಪಿಂದ ಆಗಿರ್ಬೋದು ಅಥವಾ ರೋಸ್ ವಾಟರಿಂದ ಆಗಿರ್ಬೋದು ನೀವು ಕ್ಲೀನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ನನಗೆ ತಿಳಿದ ಮಟ್ಟಿಗೆ ನೆಕ್ ಏರಿಯಾನೇ ಜಾಸ್ತಿ ಟ್ಯಾನ್ ಅಂತ ಅಂದ್ಬಿಟ್ಟು ನಾನು ಇದನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ನನಗೆ ಏನಂತಂದರೆ ಕೆಲವೊಂದು ಕಡೆ ಓಪನ್ ಏರಿಯಾದಲ್ಲಿ ಕೆಲವೊಮ್ಮೆ ನನಗೆ ಗೊತ್ತಿಲ್ಲದೇ ನಾನು ಎಷ್ಟೇ ಮೇಂಟೈನ್ ಮಾಡಿದ್ರೂ ನೋಡಿ ಎಷ್ಟು ಕಪ್ಪು ಕಾಣಿಸ್ತಾ ಇದೆ ಅಂತಂದರೆ, ನಾವು ಚೈನು ಅದು ಇದು ಹಾಕ್ತೀವಲ್ಲ ಆರ್ಟಿಫಿಷಿಯಲ್ ಅದೆಲ್ಲ, ಸೊ ಆವಾಗ ಈ ರೀತಿ ಎಲ್ಲ ಕಪ್ಪಗಾಗೋಗುತ್ತೆ. ಇಲ್ಲ ತುಂಬ ಬಿಸಿಲಿಗೆ ಓಡಾಡಿದಾಗ ಈ ರೀತಿ ಕಪ್ಪಗಾಗೋಗುತ್ತೆ. ಸೊ ಅಂಥ ಒಂದು ಟೈಮಲ್ಲಿ ನಾವು ರೋಸ್ ವಾಟರ್ ಅನ್ನೋದನ್ನ ಕೈಯಲ್ಲಿ ಇಟ್ಕೊಂಡಿದ್ದು ಒಂದು ಕಾಟನ್ ಆಗಿರ್ಬೋದು, ಟಿಶ್ಯೂ ಪೇಪರಿಂದ ಒರೆಸ್ತಾ ಇದ್ದರೆ ಆ ಟ್ಯಾನ್ ಅನ್ನೋದು ಅಷ್ಟೊಂದು ಎಫೆಕ್ಟ್ ಬೀಳಲ್ಲ. ಸೊ ನಮಗೆ ಅಷ್ಟು ಟೈಮ್ ಇರಲ್ಲ ಅಂತಂದ್ಬಿಟ್ಟು ನಾವು ಕೇರ್ಲೆಸ್ ಮಾಡಿರ್ತೀವಿ. ಅಟ್ಲೀಸ್ಟ್ ವಾರಕ್ಕೆ 2-3 ಬಾರಿ ಆದರೂ ನೀವು ಈ ರೀತಿ ಮಾಡಿಕೊಂಡು ಮನೆಯಲ್ಲಿ ಸ್ನಾನಕ್ಕೆ ಹೋಗೋ ಮುಂಚೆ ಈ ರೀತಿ ಅಪ್ಲೈ ಮಾಡಿ ನೋಡಿ ಸ್ನೇಹಿತರೆ. ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಒಂದೇ ಸಲ ಮ್ಯಾಜಿಕ್ ಆಗಬೇಕಂತಂದರೆ ಏನೂ ಆಗಲ್ಲ, ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೋಡಿ. ಮತ್ತು ಮೊಣಕೈ ಮೇಲೆ ಈ ರೀತಿ ಮೂಳೆ ಮೇಲೆ ಎಲ್ಲ ಕಪ್ಪಗಿರುತ್ತಲ್ಲ, ಸೊ ಆ ಪಾರ್ಟಲ್ಲೂ ಸಹ ನೀವು ಅಪ್ಲೈ ಮಾಡ್ಬೋದು. ಇದು ಸ್ನೇಹಿತರೆ ಇವತ್ತಿನ ಹೋಮ್ ರೆಮಿಡಿ. ಥ್ಯಾಂಕ್ ಯು.